ಹಬ್ಬ ಅಂದರೆ ಮನೆ ತುಂಬ ಹಬ್ಬದ ಸಂಭ್ರಮ. ಆದರೆ ಆ ಹಬ್ಬದ ಊಟಕ್ಕೆ ಸಿಂಪಲ್ ಹಾಗೂ ರಾಯಲ್ ಆಗಿರೋ ವೆಜಿಟೇಬಲ್ ಪುಲಾವ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅಮ್ಮನ ಕಿಚನ್ನ ಮಸಾಲ ಯೂಸ್ ಮಾಡಿ ಇವತ್ತು ವೆಜಿಟೇಬಲ್ ಪುಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ ಸ್ಟೋರೀಸ್ ಬೈ ದೀಪಾ ಚಾನಲ್ಗೆ, ವೇರ್ ಎವ್ರಿ ಬೈಟ್ ಟೆಲ್ಸ್ ಅ ಸ್ಟೋರಿ. ಇವಾಗ ವೆಜಿಟೇಬಲ್ ಮಸಾಲ ಪ್ರಿಪೇರ್ ಮಾಡೋ ಇಂಗ್ರೀಡಿಯೆಂಟ್ಸ್ ಹೀಗಿದೆ: ಅರ್ಧ ಈರುಳ್ಳಿ, 2 ಬೆಳ್ಳುಳ್ಳಿ ಹಾಗೂ ಶುಂಠಿ, 2 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ. ಮತ್ತು 4 ಖಾರದ ಮೆಣಸಿನ್ಕಾಯಿ, 2 ಬೇಡಿಗೆ ಮೆಣಸಿನ್ಕಾಯಿ, 10 ಹಸಿಮೆಣಸಿನ್ಕಾಯಿ, 20 ಗ್ರಾಮ್ ಅಷ್ಟು ಗೋಡಂಬಿ, 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸ್ವಲ್ಪ ತಗೋಬೇಕು. ಇವಾಗ ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಅರ್ಧ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಬೇಕು. ಇವಾಗ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ ಮತ್ತು ಧನಿಯಾನ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಬೇಕು. ಎಲ್ಲ ಮಸಾಲ ಪದಾರ್ಥಗಳನ್ನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಕೊನೆಗೆ ಕೊತ್ತಂಬರಿ ಹಾಗೂ ಪುದೀನಾನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ಇದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಇವಾಗ ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ನಾನು ನವಕೋಲು, ಕ್ಯಾರೆಟು, ಬೀನ್ಸ್ ತಗೊಂಡಿದ್ದೀನಿ. ಮತ್ತು ಫ್ರೋಝನ್ ಬಟಾಣಿ ಕೂಡ ಆ್ಯಡ್ ಮಾಡಿದ್ದೀನಿ. ಫ್ರೋಝನ್ ಬಟಾಣಿನ ಒಂದಿನ ಮುಂಚೆನೆ ನೀರಲ್ಲಿ ಹಾಕಿ ನೆನೆಸಿಟ್ಕೊಬೇಕು. ಇವಾಗ ಕುಕ್ಕರಿಗೆ 5 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕೊಂಡು ಅದಕ್ಕೆ ಪಲಾವ್ ಎಲೆಗಳನ್ನ ಸೇರಿಸ್ಕೋಬೇಕು. 1 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಈರುಳ್ಳಿ ಫ್ರೈ ಆಗ್ತಿರಂಗೆ ಟೊಮೊಟೊ ಹಣ್ಣು, 2 ಟೊಮೊಟೊ ಹಣ್ಣು ಹಾಕೊಂಡು ಫ್ರೈ ಮಾಡ್ಕೊಬೇಕು. 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡು ಅದಕ್ಕೆ ಅರ್ಧ ಕಪ್ ಅಷ್ಟು ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಬಟಾಣಿ ಸೀಸನ್ ಇದ್ದಾಗ ಅದನ್ನ ಬಿಡಿಸಿ ಫ್ರೀಸರ್ನಲ್ಲಿ ಇಟ್ಕೊಂಡ್ರೆ ಅದನ್ನ ನಾವು ಯಾವಾಗ ಬೇಕಾದರೂ ಉಪಯೋಗ ಮಾಡ್ಕೋಬಹುದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಹಾಕ್ತಿದ್ದೀನಿ. ಇದಕ್ಕೆ ಹೂಕೋಸು ಅಥವಾ ಆಲೂಗಡ್ಡೆ ಕೂಡ ಜೊತೆಗೆ ಸೇರಿಸ್ಕೋಬಹುದು. 2 ಟೀ ಸ್ಪೂನ್ ಮನೇಲೆ ಮಾಡಿರುವಂಥ ಗರಂ ಮಸಾಲ, ರುಬ್ಬಿರೋವಂಥ ಮಸಾಲಾನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು 10 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. 2.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ಇದು ಕರ್ನೂಲ್ ಅಕ್ಕಿ ಅಂತ, ತುಂಬಾ ಚೆನ್ನಾಗಿದೆ. ರೈಸ್ ಬಾತ್ ಎಲ್ಲ ವೆಜಿಟೇಬಲ್ ಪಲಾವ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನಾನು ಡಿಮಾರ್ಟಲ್ಲಿ ಇದನ್ನು ಪರ್ಚೇಸ್ ಮಾಡಿರೋದು. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. 2.5 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೆ. ಅದಕ್ಕೆ ನಾನು 5.5 ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ, ಅರ್ಧ ಲೋಟ. 20 ಮಿನಿಟ್ಸ್ ಬೇಕು ಕುಕ್ ಆಗೋಕ್ಕೆ. ಇವಾಗ ರುಚಿ ನೋಡ್ಕೊಳ್ಳಿ, ಸ್ವಲ್ಪ ಕಮ್ಮಿ ಇದ್ದರೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋಬೋದು. ಪ್ಲೇಟ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಬೇಕಾಗತ್ತೆ. ಅವಾಗ ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು. ಇದು ಕುಕ್ ಆಗೋ ಅಷ್ಟರಲ್ಲಿ ಮೊಸರು ಬಜ್ಜಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಮೊಸರು ಬಜ್ಜಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಇವಾಗ ಕೊತ್ತಂಬರಿ, ಸ್ವಲ್ಪ 2 ಹಸಿಮೆಣಸಿನ್ಕಾಯಿ, 1 ಸೌತೆಕಾಯಿ ಹಾಗೂ 1 ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಮತ್ತು ಮನೇಲೆ ಮಾಡಿರೋ ಗಟ್ಟಿ ಮೊಸರನ್ನ ಹಾಕಿ ಜಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹಾಗೆ ಕಲಿಸ್ಕೊಡಿ. ನೀರು ನಾನೇನು ಮಿಕ್ಸ್ ಮಾಡ್ತಿಲ್ಲ. ನಿಮಗೆ ಸ್ವಲ್ಪ ನೀರು ಬೇಕಾದರೂ ಆ್ಯಡ್ ಮಾಡಿಕೊಡಿ. ನಮ್ಮ ಮನೆಯಲ್ಲಿ ಇದೇ ಥರನೇ ಮೊಸರು ಬಜ್ಜಿ ಮಾಡೋದು. ಫೈನಲಿ ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ. ಟೇಸ್ಟ್ ಅಂತೂ ಬೊಂಬಾಟಾಗಿತ್ತು. ಒನ್ಸ್ ಮೋರ್ ಬೇಕು ಅನಿಸ್ತಿತ್ತು ತಿನ್ನೋಕ್ಕೆ. ಆ್ಯಂಡ್ ಇದೇ ಥರದ ಹೋಮ್ ಮೇಡ್ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.